ವೀಕ್ಷಕರೇ, ದೃಷ್ಟಿ ನ್ಯೂಸ್ಗೆ ಸ್ವಾಗತ. ವೀಕ್ಷಕರೇ ನಮಸ್ಕಾರ. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಸಂಡೂರು ಭಾಗಕ್ಕೆ ಬರುವ ಬಂಡ್ರಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರುವ ಬಂಡ್ರಿ ಗ್ರಾಮದ ಮುಂಭಾಗದಲ್ಲಿನೇ ಇವತ್ತು ದೃಷ್ಟಿ ಕನ್ನಡ ನ್ಯೂಸ್ ಇವತ್ತು ಭೇಟಿ ಮಾಡಿದ್ದೇನೆ. ವಿಶೇಷತೆ ಏನಪ್ಪ ಅಂತಂದರೆ ಇವತ್ತು ಕಟ್ಟಡ ಕಾರ್ಮಿಕರ ಇವತ್ತು ಕಾರ್ಡ್ಗಳು ವಿತರಣೆ ಮತ್ತು ಅವರ ಕುಂದುಕೊರತೆಗಳ ಬಗ್ಗೆ ಮಾಹಿತಿ ಇವತ್ತು ಅದ್ಧೂರಿಯಾಗಿ ಇವತ್ತು ಕಾರ್ಯಕ್ರಮವನ್ನು ಜರುಗಲಿದೆ. ಹಾಗಾದರೆ ಬನ್ನಿ ವೀಕ್ಷಕರೇ, ಆ ಕಾರ್ಯಕ್ರಮದಲ್ಲಿ ಹೇಗೆಲ್ಲ ವಿತರಣೆ, ಯಾರಿಗೆಲ್ಲ ವಿತರಣೆ ಮಾಡ್ತಾಯಿದ್ದಾರೆ ಅನ್ನೋದ್ರ ಬಗ್ಗೆ ಇವತ್ತು ನಿಮ್ಮ ಈ ಚಿತ್ರದಲ್ಲಿ ವೀಕ್ಷಿಸುತ್ತೇನೆ. ನಮಸ್ಕಾರ. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಬಂಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಬಂಡ್ರಿ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ಕಟ್ಟಡ ನಿರ್ಮಾಣ ಮತ್ತು ಅಸಂಘಟಿತ ಕಾರ್ಮಿಕರ ಒಕ್ಕೂಟದ ವತಿಯಿಂದ ಕಟ್ಟಡ ಕಾರ್ಮಿಕರಿಗೆ ಮತ್ತು ಅಸಂಘಟಿತ ಕಾರ್ಮಿಕರಿಗೆ ಕಾರ್ಮಿಕರ ಐಡಿ ಕಾರ್ಡ್ಗಳ ವಿತರಣೆ ಮತ್ತು ಪದಾಧಿಕಾರಿಗಳ ನೇಮಕ ಹಾಗೂ ನಾಮಫಲಕ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಕಾರ್ಮಿಕ ನಿರೀಕ್ಷಕರಾದ ಮಂಜುನಾಥ್ ತೊಂಡಿಹಾಳ್ ಅವರು ಮಾತನಾಡಿ, ತಾಲೂಕಿನ ಅಸಂಘಟಿತ ಕಾರ್ಮಿಕರಿಗೆ ಸರ್ಕಾರದ ಯೋಜನೆಗಳಲ್ಲಿ ಬಹಳಷ್ಟು ಅನುಕೂಲತೆಗಳಿದ್ದು ಅವುಗಳನ್ನು ಕಟ್ಟಡ ಕಾರ್ಮಿಕರು ಮತ್ತು ವಾಹನ ಚಾಲಕರು, ಕ್ಲೀನರ್ಗಳು ಹಾಗೂ ಅಸಂಘಟಿತ ಕಾರ್ಮಿಕರು ಬಳಸಿಕೊಳ್ಳಬೇಕು ಅಂತ ತಿಳಿಸಿದ್ರು. ಕರ್ನಾಟಕ ರಾಜ್ಯ ಕಟ್ಟಡ ನಿರ್ಮಾಣ ಮತ್ತು ಕಾರ್ಮಿಕರ ರಾಜ್ಯ ಕಟ್ಟಡ ನಿರ್ಮಾಣ ಮತ್ತು ಅಸಂಘಟಿತ ಇವರ ವತಿಯಿಂದ ಬಂಡ್ರಿ ಗ್ರಾಮದಲ್ಲಿ ಒಂದು ಗ್ರಾಮ ಘಟಕದ ಉದ್ಘಾಟನೆ ಸಮಾರಂಭಕ್ಕೆ ಆಹ್ವಾನಿಸಿದ ಎಲ್ಲರಿಗೂ ನಮಸ್ಕರಿಸುತ್ತಾ, ಈ ಒಂದು ವೇದಿಕೆಯಲ್ಲಿ ಆಸೀನರಾಗಿರುವಂಥ ಈ ಒಂದು ಕಾರ್ಮಿಕ ಒಕ್ಕೂಟದ ಜಿಲ್ಲಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳಿಗೂ, ಗ್ರಾಮ ಘಟಕದ ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ಬಂಡ್ರಿ ಗ್ರಾಮದ ಜನಪ್ರತಿನಿಧಿಗಳಿಗೂ, ಮಾಧ್ಯಮ ವರ್ಗದವರಿಗೂ ನಮಸ್ಕರಿಸುತ್ತಾ, ಇವತ್ತಿನ ದಿನ ಈ ಒಂದು ಕಟ್ಟಡ ಕಾರ್ಮಿಕರ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಸಂಬಂಧಪಟ್ಟ ಹಾಗೆ ನಿಮ್ಮ ಬಂಡ್ರಿಯಲ್ಲಿ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಒಕ್ಕೂಟದ ವತಿಯಿಂದ ಏನೋ ಒಂದು ಗ್ರಾಮ ಘಟಕ ಉದ್ಘಾಟನೆ ಆಗಿದೆ. ಈ ಒಂದು ಉದ್ಘಾಟನೆಯಾದ ಗ್ರಾಮ ಘಟಕಕ್ಕೆ ನಾನು ಶುಭಾಶಯ ತಿಳಿಸ್ತೀನಿ. ಮೊದಲಾಗಿ ನಮ್ಮ ಕಾರ್ಮಿಕ ಇಲಾಖೆ ಬಹಳಷ್ಟು ಮೊದಲಿಂದನೂ ಈ ಒಂದು ಕಾರ್ಮಿಕರ ಏಳಿಗೆಗಾಗಿ ಹಲವಾರು ಪ್ರಮುಖವಾಗಿ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ, ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ರಾಜ್ಯ ಮೋಟಾರು ಸಾರಿಗೆ ಮತ್ತು ಇತರೆ ಸಂಬಂಧಿತ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಮಂಡಳಿ, ಕಾರ್ಮಿಕ ಕಲ್ಯಾಣ ಮಂಡಳಿ, ಹೀಗೆ ಒಟ್ಟು 4 ಮಂಡಳಿಗಳು ನಮ್ಮ ಇಲಾಖೆ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಈ 4 ಮಂಡಳಿಗಳಿಂದ ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತಾ ಇದ್ದೀವಿ. ಆದರೆ ಎಲ್ಲ ಊರುಗಳಿಗೂ, ಎಲ್ಲ ಒಂದು ವಾರ್ಡ್ಗಳಿಗೂ, ಎಲ್ಲ ಒಂದು ಬೀದಿಗಳಿಗೂ ನಾವು ತಲುಪಕ್ಕಾಗಲ್ಲ. ಹಾಗಾಗಿ ಎಲ್ಲ ಕಾರ್ಮಿಕರು ಒಂದುಗೂಡಿ ಅವರು ಸಂಘ ಸಂಸ್ಥೆಯನ್ನು ಮಾಡಿಕೊಂಡು ಈ ಒಂದು ಫಲಾನುಭವಿಗಳನ್ನು ಗುರುತಿಸಲಿ ಅನ್ನೋ ಕಾರಣಕ್ಕೆ ನಮ್ಮಲ್ಲಿ ಕಾರ್ಮಿಕ ಸಂಘಗಳ ಕಾಯ್ದೆ ಅಂತಿದೆ. ಆ ಕಾಯ್ದೆ ಅಡಿಯಲ್ಲಿ ಕಾರ್ಮಿಕ ಸಂಘಗಳ ನೋಂದಣಿಯಾಗಿ ಅವರವರ ಕಾರ್ಯವ್ಯಕ್ತಿಯಲ್ಲಿ ಹಲವಾರು ಜನರಿಗೆ ಸರ್ಕಾರ ಸೌಲಭ್ಯವನ್ನು ತಲುಪಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಸಂಡೂರಿನಲ್ಲಿ ಪ್ರಮುಖವಾಗಿ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕ ಸಂಬಂಧಪಟ್ಟ ಹಲವಾರು ಸಂಘಗಳಿವೆ. ಅದರಲ್ಲಿ ನಿಮ್ಮ ಈಗ ಏನು ಉದ್ಘಾಟನೆ ಆಗಿರುವ ಸಂಘವೊಂದು. ಈ ಒಂದು ಸಂಘ ನಮ್ಮ ಕಾರ್ಮಿಕರೊಂದಿಗೆ ಮೊದಲಿಂದಲೂ ಸಹ ಬಹಳ ಒಂದು ಒಳ್ಳೆಯ ಬಾಂಧವ್ಯವನ್ನು ಹೊಂದಿದೆ ಹಾಗೂ ಹಲವಾರು ನಮ್ಮ ಕಾರ್ಮಿಕರಿಗೆ ನಾವು ತಲುಪಕ್ಕಾಗಿರುವಂತಹ ಹಲವಾರು ಗ್ರಾಮಗಳನ್ನು ಈ ಸಂಘ ತಲುಪಿ ಅವರು ನಮ್ಮ ಇಲಾಖೆಯಲ್ಲಿ ರಿಜಿಸ್ಟ್ರೇಷನ್ ಮಾಡಿಸೋದಾಗಿರ್ಬೋದು, ಕ್ಲೇಮ್ ಅರ್ಜಿ ಹಾಕಿಸೋದಾಗಿರ್ಬೋದು ಹಾಗೂ ಅವರೆಲ್ಲ ಕಟ್ಟಡ ಕಾರ್ಮಿಕರಿಗೆ, ಇತರ ನಿರ್ಮಾಣ ಕಾರ್ಮಿಕರಿಗೆ ಒಂದು ಜಾಗೃತಿ ಮೂಡಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಂತರ ಬಳ್ಳಾರಿ ಜಿಲ್ಲೆಯ ಕಟ್ಟಡ ಕಾರ್ಮಿಕರ ಜಿಲ್ಲಾಧ್ಯಕ್ಷರಾದ ತಿಪ್ಪೇಸ್ವಾಮಿ ಗಡ್ಡೆ ಅವರು ಮಾತನಾಡಿ, ಈಗಾಗಲೇ ನಾವು ತಾಲೂಕಿನಾದ್ಯಂತ ಅಸಂಘಟಿತ ಮತ್ತು ಕಟ್ಟಡ ಕಾರ್ಮಿಕರನ್ನ ಒಗ್ಗೂಡಿಸುವಲ್ಲಿ ಯಶಸ್ವಿಯಾಗಿದ್ದು ಅವರ ಕುಂದುಕೊರತೆಗಳಿಗೆ ಸ್ಪಂದಿಸಿ ಸರ್ಕಾರದ ಸೌಲಭ್ಯಗಳನ್ನು ಒದಗಿಸುತ್ತೇವೆ ಎಂದು ತಿಳಿಸಿದರು. ವೇದಿಕೆ ಮೇಲೆ ಆಸೀನರಾಗಿರುವಂಥ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ, ಸದಸ್ಯರೇ, ಊರಿನ ಮುಖಂಡರೇ ಹಾಗೂ ನಮ್ಮ ಜಿಲ್ಲಾ
ಪ್ರಧಾನ ಕಾರ್ಯದರ್ಶಿ ಪವನ್ ಕುಮಾರ್ ಅವರೇ, ಉಲ್ಲೇಶ್ ಅವರೇ, ಗ್ರಾಮ ಘಟಕ ಎಲ್ಲ ಅಧ್ಯಕ್ಷರೇ ಹಾಗೂ ನೂತನವಾಗಿ ಆಯ್ಕೆಯಾದಂಥ ಮುಖಪ್ಪ ಅವರೇ ಹಾಗೂ ಎಲ್ಲ ಪದಾಧಿಕಾರಿಗಳೇ ಹಾಗೂ ಊರಿನ ಎಲ್ಲ ಗ್ರಾಮಸ್ಥರಿಗೆ ಇಂದಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಕೋರುತ್ತಾ ನನ್ನ ಮಾತನ್ನು ನಾನು ಭಾಳ ಹೊತ್ತು ಮಾತಾಡಲ್ಲ. ಪವನವ್ರು ಹೇಳಿದ್ರು, ಪ್ರಸ್ತಾಪ ನೋಡಿದ್ರು, ಇಲ್ಲ ಏನೋ ನಮ್ಮ ಪಾಪಂದು ಏನೋ ಪ್ರಾಬ್ಲಮ್ ಆಗಿತ್ತು ಅಂತೇಳಿ. ಮನುಷ್ಯ ಹುಟ್ಟಿದವನು ಸಾಯ್ತಾನೆ. ಇವಾಗೆಲ್ಲ ಯುದ್ಧಕಾಂಡ ಒಂದು ಸಾಂಗ್ ಭಾಳ ಹಿಟ್ಟಾಗ್ಬಿಡತ್ತೀವಿ. ಹುಟ್ಟೋದು ಏಕೆ ಸಾಯೋದು ಏಕೆ ಹುಟ್ಟಿ ಆದಂಥ ಸಾಂಗ್ ಇದು. ಹಂಗೆ ಮನುಷ್ಯನ ಮೇಲೆ ಏನಾದರೂ ಒಂದು ಈ ಒಂದು ಸಮಾಜಕ್ಕೆ ನಾವು ಕೊಡುಗೆ ಕೊಡ್ಬೇಕು. ಯಾವ ರೀತಿ ಕೊಡುಗೆ ಕೊಡ್ಬೇಕಂದಾಗ ದೇವ್ರೇನೋ ನನ್ನ ಮೇಲೆ ಏನು ಸಿಟ್ಟಿರ್ತೇನೋ ಅವತ್ತು ನಾನು ಒಬ್ಬನ ಕಳ್ಕೊಂಡೆ, ಇವತ್ತು ನಿಮ್ಮನ್ನೆಲ್ಲರನ್ನು ಪಡ್ಕೊಂಡೆ ನಾನು. ಯಾಕಂದರೆ ನಾನು ಹಿಂದೆ ನಾನು ಇವತ್ತಿ ಬಡವನೆ. ಯಾರಿಗೂ ನಮ್ಮ ಕಾರ್ಮಿಕರು ಪಾಪ ನಮ್ಮ ಇಡೀ ನಮ್ಮ ಟೀಮ್ ಇರ್ಬೋದು, ನಮ್ಮ ಪವನ್ ಇರ್ಬೋದು, ಉಲ್ಲೇಶ್ ಇರ್ಬೋದು, ಗೋವಿಂದ್ ಇರ್ಬೋದು, ಆಮೇಲೆ ನಮ್ಮ ಮಂಜಣ್ಣಪ್ಪಣ್ಣ ಇರ್ಬೋದು, ನಾನು ಇವ್ರು ಯಾರೂ ನನಗೆ ಪರಿಚಯನೇ ಇಲ್ಲ. ನನಗೆ ಅವತ್ತು ನಾವು ಸ್ಟಾರ್ಟ್ ಮಾಡಿದ್ವಿ ಅಷ್ಟೇ. ಕಾರಣ ಇಷ್ಟೇ, ಆಯಿತು ನನ್ನ ಜೀವನದಲ್ಲಿ ಒಂದು ನಾನು ಅವತ್ತಿಗೆ ಅದು ಯಾಕೋ ಪ್ರತಿ ಸಾರಿ ಹೇಳಕ್ಕೆ ನನಗೂ ಬೇಜಾರಾಗುತ್ತೆ, ಆದರೂ ಹೇಳ್ತೀನಿ. ಅವತ್ತಿನ ಒಂದು ದಿನಮಾನದಲ್ಲಿ ಏನಾಯ್ತು ಅಂದರೆ 2020ರಲ್ಲಿ ನನ್ನ ಮಗನಿಗೆ ಜ್ವರ ಬರ್ತದೆ. ಅದು ವೈಟ್ ಕಾಂಬಿನ ಎಂಬ ಜ್ವರ. ನಾನು ಆ ಮಗನ ಒಬ್ಬ ಕ್ರಿಕೆಟ್ ಪ್ಲೇಯರಲ್ಲಿ ಒಂದು ಒಳ್ಳೆ ಉನ್ನತ ಮಟ್ಟಿಗೆ ಬೆಳೆಸ್ಬೇಕು ಅನ್ನೋದು ನನ್ನ ಆಸೆ. ಅದೇ ರೀತಿ ಸಂಡೂರು ತಾಲೂಕು ಕಟ್ಟಡ ಕಾರ್ಮಿಕರ ಅಧ್ಯಕ್ಷರಾದ ಪವನ್ ಕುಮಾರ್ KA ಅವರು ಮಾತನಾಡಿ, ಸರ್ಕಾರದ ಯೋಜನೆಗಳಲ್ಲಿನ ಸೌಲಭ್ಯಗಳನ್ನ ನಾವು ನೀವೆಲ್ಲರೂ ಕೂಡ ಪಡೆದುಕೊಳ್ಳಲು ಸಂಘಟಿತರಾಗಬೇಕಿದೆ ಅಂತ ತಿಳಿಸಿದ್ರು. ಹಿಮಾಲಯ ತೀರ್ಥಿಗೆ ಬ್ರಹ್ಮ ರಾಜೇಶ್ವರ ಅಡ್ಡಾಡ್ಯ ಒಂದೇ ಭಾರತ ಮಾತ್ರ. ಮೊದಲನೇದಾಗಿ ಬಂಡ್ರಿ ಗ್ರಾಮದ ಆರಾಧ್ಯ ದೈವದ ಬಸವೇಶ್ವರ ಸ್ವಾಮಿ ಹಾಗೂ ಶ್ರೀ ಕಾಳಿಕಾದೇವಿ ಪಾದಕಮಲಗಳಲ್ಲಿ ಸಿರಮಟ್ಟುತ್ತಾ ವೇದಿಕೆ ಮೇಲೆ ಮುಖ್ಯ ಅತಿಥಿಯಾಗಿ ಆಗಮಿಸಿರ್ತಕ್ಕಂಥ ಮಂಜುನಾಥ್ ಅವರೇ ಹಾಗೂ ಜಿಲ್ಲಾ ಅಧ್ಯಕ್ಷ ಆಗಿರ್ತಕ್ಕಂಥ ತಿಪ್ಪೇಶಣ್ಣವರೇ ಹಾಗೂ ಮಲ್ಲಿಕಾರ್ಜುನಣ್ಣವರೇ ಹಾಗೂ ಎಲ್ಲ ಗ್ರಾಮ ಘಟಕ ಅಧ್ಯಕ್ಷರೇ, ಊರಿನ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ, ಉಪಾಧ್ಯಕ್ಷರೇ ಹಾಗೂ ಸರ್ವ ಸದಸ್ಯರೇ, ಊರಿನ ಎಲ್ಲ ರೈತ ಬಾಂಧವರೇ, ನೋಂದಾಯಿತ ಕಟ್ಟಡ ಕಾರ್ಮಿಕರೇ, ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರ ತಿಳಿಸುತ್ತಾ ಈ ಒಂದು ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿ ನಾವು ಹೇಳೋದಾದರೆ 2012ರಲ್ಲಿ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ದೇವರಾಜ್ ಅವರು ಈ ಒಂದು ಒಕ್ಕೂಟವನ್ನು ಸ್ಥಾಪನೆ ಮಾಡ್ತಾರೆ. 2012ರಲ್ಲಿ ನಮ್ಮ ಸಂಘಟನೆ ಸ್ಥಾಪನೆ ಆಗುತ್ತೆ. ಅದಾದ ಬಳಿಕ ಹಲವಾರು ಕಾರ್ಯಕ್ರಮವನ್ನು ಅವರು ಮಾಡ್ತಾ ಬರ್ತಾರೆ. ತದನಂತರ ದಯವಿಟ್ಟು ಮಾತಾಡ್ಬಿಡಿ, ಪ್ರಸ್ತಾವನೆ ಭಾಳ ಇಂಪಾರ್ಟೆಂಟ್ ಇದೆ. 2020ರಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ನಮ್ಮ ಸಂಘಟನೆ ಉದ್ಘಾಟನೆ ಆಗ್ತದೆ. ಆದರೆ ಈ ಸಂಘಟನೆ ಉದ್ಘಾಟನೆ ಆಗಕ್ಕೆ ಒಂದು ಮುಖ್ಯವಾದ ಕಾರಣ ಏನಪ್ಪ ಅಂದ್ರೆ ಭಾಳ ಇಂಪಾರ್ಟೆಂಟ್ ಇದು. ಅಂದ್ರೆ ನಾವು ಸಹಿತ ನಾವಾಗಲಿ ಚಿಕಿತ್ಸೆ ಮಾಡೋದಾಗಲಿ ನಾವು ಒಂದು ಜಿಲ್ಲಾ ಕಂಪನಿಯಲ್ಲಿ ನಾವು ಕಾರ್ಮಿಕರ ಕೆಲಸ ಮಾಡ್ತಾ ಇದ್ವಿ. ಇವತ್ತಿಗೂ ನಾವು ಕಾರ್ಮಿಕರ ಕೆಲಸ ಮಾಡ್ತಾನೆ ಇದ್ದೀವಿ ಜಿಲ್ಲಾ ಕಂಪನಿಯಲ್ಲಿ. ನಾವು ಸೋಷಿಯಲ್ ವರ್ಕ್ ಮಾಡ್ಬೇಕಂತ ಇದ್ದಿಲ್ಲ. ನಮ್ಮ ಅವರ ಒಂದು ಜೀವನದಲ್ಲಿ ಒಂದು ನಡೆದಂತ ಒಂದು ಘಟನೆ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಮುನ್ನಡೆ ಆಗ್ತಾ ಇದೆ. ಏನಂದ್ರೆ ಈ ಹೊಸದಾಗಿ ಬಂದಿದಾರ, ಅದಕ್ಕಾಗಿ ಸ್ವಲ್ಪ ನಾವು ಹಿನ್ನೆಲೆ ಸ್ವಲ್ಪ ಹೇಳಕ್ ಇಷ್ಟಪಡ್ತೀನಿ. ಅವರಿಗೆ ಒಂದು ಗಂಡ ಒಂದು ಹೆಣ್ಣು, ಇಬ್ಬರು ಹೆಣ್ಮಕ್ಳು ಇರ್ತಾರೆ. ಸುಮಾರು 5 ವರ್ಷ ಕೆಳಗಡೆ ಅವ್ರ ಮಗ 5 ವರ್ಷ ಮಗು ಇದ್ದಾಗ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ಪ್ರತಿಯೊಬ್ಬರಿಗೂ ESI PF ಕಟ್ಟಾಗುತ್ತೆ. ESI PF ಕಟ್ಟಾಗಿರುತ್ತೆ. ESI ನಾವು ಅವತ್ತು ESI ಓಡರ್ ಆಗಿ ಇರ್ತೀವಿ. ಅವತ್ತು ದಿವಸ ಆ ಮಗುವಿಗೆ ಒಂದು ಕಾಯಿಲೆ, ಒಂದು ಜ್ವರ ಬರುತ್ತೆ. ಅಷ್ಟೇ ದೊಡ್ಡ ಕಾಯಿಲೆ ಅಲ್ಲ, ಒಂದು ಜ್ವರ ಬರುತ್ತೆ. ಅವತ್ತು ಬಡ ಪರಿಸ್ಥಿತಿ. ನಮ್ದು ESI ಹಾಸ್ಪಿಟಲ್ ಇದೆ. ಆ ಹಾಸ್ಪಿಟಲ್ ಅಲ್ಲಿ ನಾವು ಹುಡುಗನ ಅವಾಗ ಅಡ್ಮಿಟ್ ಮಾಡ್ತೀವಿ. ಆದ್ರೆ ದೈವ ಅವನ ಒಂದು ಹಣಬ ಅಲ್ಲಿಂದ ಗೊತ್ತಿಲ್ಲ, ಚಿಕಿತ್ಸೆ ಫಲಕಾರಿ ಆಗೋದಿಲ್ಲ. ESI ಈ ಸಂದರ್ಭದಲ್ಲಿ ಬಡಿಗೇರ್ ಕುರುಗೋಡು ತಾಲೂಕು ಅಧ್ಯಕ್ಷರಾದ ಸುರೇಶ್ ಬಡಿಗೇರ್ ಅವರು ಹಾಗೂ ಜಿಲ್ಲಾ ಕಾರ್ಯದರ್ಶಿ ವಿ ಹುಲೇಶ್ ಮತ್ತು ತಾಲೂಕಾ ಕಾರ್ಯದರ್ಶಿ ರುದ್ರಮುನಿ ಬಂಡ್ರೆ,
ಗ್ರಾಮ ಘಟಕ ಅಧ್ಯಕ್ಷರು ಮತ್ತು ಸದಸ್ಯರು ಹಾಗೂ ರಾಜಾಪುರ್, ಹೊನ್ನೂರು ಸ್ವಾಮಿ ಮತ್ತು ಕೋರಿ ಆಂಜನೇಯ, ವಿಠಲಪುರ, ಬೊಮ್ಮನಘಟ್ಟ, ವಿ ಗೋವಿಂದರಾಜ್, ಚೋರ್ನೂರು, ಮೆಹಬೂಬ್ ಬಾಷಾ ಹಾಗೂ ಯರದಮ್ಮನಹಳ್ಳಿ ಕೃಷ್ಣಪ್ಪ ಬಂಡ್ರಿ ಗ್ರಾಮ ಘಟಕದ ನೂತನ ಅಧ್ಯಕ್ಷರು, ಸಿರಿಹಾಳ್ ಮೂಕಪ್ಪ, ಉಪಾಧ್ಯಕ್ಷರಾದ ನಾಗರಾಜ್, ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಬಡಿಗೇರ್ ಹಾಗೂ ದುರ್ಗೇಶ್ ಅವರು ಸೇರಿದಂತೆ ನೂರಾರು ಕಟ್ಟಡ ಕಾರ್ಮಿಕ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಬಂಡ್ರಿ ಗ್ರಾಮ ಘಟಕ ಉದ್ಘಾಟನೆ ಆಗಿದೆ. ಅಧ್ಯಕ್ಷರಾಗಿ ಮೂಕಪ್ಪ ಅವ್ರನ್ನ ಆಯ್ಕೆ ಮಾಡಿದ್ದೀವಿ. ಪದಾಧಿಕಾರಿಗಳು ಆಯ್ಕೆ ಆಗಿದ್ದಾರೆ. ಇವತ್ತು ಬಂಡ್ರಿ ಗ್ರಾಮದಲ್ಲಿ 300ಕ್ಕೂ ಹೆಚ್ಚಿನ ನಿಜವಾದ ಕಾರ್ಮಿಕರಿದ್ದಾರೆ ಅಂತೇಳಿ ಮಾಹಿತಿ ಇದೆ. ಬಟ್ ನಾವು ಆಲ್ರೆಡಿ ಅಲ್ಲಿ 100-150 ಕಾರ್ಡುಗಳು ಮಾಡಿದ್ದೀವಿ. ಇಲ್ಲಿ ಬರ್ತಕ್ಕಂಥ ದಿನದಲ್ಲಿ ಅವರಿಗೂಡೆಗೆ ಕಾರ್ಡುಗಳು ಮಾಡಿಸಿ ಒಂದು ಸರ್ಕಾರದ ಸೌಲಭ್ಯ ತಲುಪಿಸೋದರಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ ಅಂತೇಳಿ ನಾನಿವತ್ತು ಈ ಮೂಲಕ ನಿಮ್ಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಸಂಡೂರು ಭಾಗದಲ್ಲಿ ತಾವು ಹೇಳಿದ್ರಿ ಕೆಲವೊಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಘಟಕಗಳನ್ನ ನಾವು ಪ್ರಾರಂಭ ಮಾಡಿದ್ದೀವಿ ಅಂತೇಳಿ. ಬಹುಶಃ ಯಾವ ರೀತಿ ಇವತ್ತು ರೆಸ್ಪಾನ್ಸ್ ಇದೆ ಈ ಥರ ಒಂದು ಘಟಕಗಳು ಏರ್ಪಾಟ್ ಮಾಡಿದಾಗ ಕೂಡ ಯಾವ ರೀತಿ ಗ್ರಾಮಸ್ಥರು ನಿಮಗೆ ಸಪೋರ್ಟ್ ಮಾಡ್ತಾರೆ? ನಮಗೆ ಗ್ರಾಮಸ್ಥರ ಸಪೋರ್ಟ್ ಇದೆ. ಇನ್ನು ಹೆಚ್ಚಾಗಿ ಏನಂದರೆ ನಮ್ಮ ಕಾರ್ಮಿಕರು ಸ್ವಲ್ಪ ಇನ್ನೂ ನಿಧಾನಗತಿಯಲ್ಲಿ ಇದ್ದಾರೆ ಸರ್. ಯಾಕಂದ್ರೆ ಒಂದು ಗ್ರಾಮ ಘಟಕ ಮಾಡ್ಬೇಕಂದ್ರೆ ಹೆಚ್ಚು ಕಡಿಮೆ ನಾವು ಒಂದು 6 ತಿಂಗಳು ವರ್ಷ ಇಲ್ಲಿಗೆ ಅಡ್ಡಾಡ್ಬೇಕು. ನಾವು ಇವ್ರನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ಇವರಿಗೆಲ್ಲ ಮಾಹಿತಿ ಕೊಟ್ಟು ಕಾರ್ಡುಗಳು ಮಾಡಿಸಿ ಅಧ್ಯಕ್ಷ ಉಪಾಧ್ಯಕ್ಷಗಳು ಆಯ್ಕೆ ಮಾಡಿ ಇದೆ ನಿಧಾನಗತಿ ಇದ್ರೂ ಕೂಡ ಬರ್ತಕ್ಕಂಥ ದಿನದಲ್ಲಿ ನಾವು ಇಡೀ ಸಂಡೂರು ತಾಲೂಕು ಕವರ್ ಮಾಡೋಂಥ ಒಂದು ಶಕ್ತಿ ಇದೆ ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮಾಡ್ತೀವಿ ಸರ್. ಸಂಡೂರು ಬಳ್ಳಾರಿ ಭಾಗ ಮತ್ತು ಸಂಡೂರು ಭಾಗದಲ್ಲಿ ಅತಿ ಹೆಚ್ಚಿನ ಟಿಪ್ಪರ್ ಲಾರಿ ಚಾಲಕರು ಮತ್ತು ಕ್ಲೀನರ್ಗಳಿವೆ, ಜಾಸ್ತಿ ಇದ್ದಾರೆ ಜನಸಂಖ್ಯೆ. ಅವ್ರ ಬಗ್ಗೆ ಏನಾದರೂ ಮಾಹಿತಿ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಸರ್, ಮಾನ್ಯ ಸಂತೋಷ್ ಲಾಡ್ ಸರ್ ಅವರು ಕಾರ್ಮಿಕ ಸಚಿವರಾದಮೇಲೆ ಇವತ್ತು ಡ್ರೈವರ್ಗಳಿಗೆ ಅಂತಲೇ ಒಂದು ಒಳ್ಳೆಯ ಸ್ಕೀಮನ್ನು ತಂದಿದ್ದಾರೆ. ಅದು ಅವ್ರ ಊಟಗೆ ಅಲ್ಲೇ ಕಾರ್ಯಕ್ರಮಗಳು ಮಾಡಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಕಾರ್ಯಕ್ರಮ ಕೂಡ ಮಾಡಿದ್ದಾರೆ. ನಾವು ಊಟಗೆ ಪ್ರತಿ ಹಳ್ಳಿ ಊರಿಗೆ ಹೋಗಿ ನಾವು ಎಲ್ಲಿ ಡ್ರೈವರ್ಗಳು ಜಾಸ್ತಿ ಇರ್ತಾರೋ ಅಲ್ಲಿ ಒಂದು ಸಣ್ಣದೊಂದು ಕಾರ್ಯಕ್ರಮ ಇಟ್ಕೊತೀವಿ ಸರ್. ನಾವು ಇಟ್ಕೊಂಡು ಅಲ್ಲೆಲ್ಲ ಡ್ರೈವರ್ಗಳೆಲ್ಲ ಮಾಹಿತಿ ಕೊಟ್ಟು ಅವ್ರಿಗೆ ಬರೋವಂಥ ಸೌಲಭ್ಯ ಬಗ್ಗೆ ಮಾಹಿತಿ ಕೊಟ್ಟಿದ್ದೀವಿ. ಆಲ್ಮೋಸ್ಟ್ ನಮ್ಮ ಸಂಡೂರು ತಾಲೂಕಿನಲ್ಲಿ ಒಂದು 50% ಎಲ್ಲರೂ ಇವಾಗಲೇ ನೋಂದಣಿ ಮಾಡಿಸಿದ್ದಾರೆ ಸರ್ ಇಲಾಖೆಯಲ್ಲಿ. ಏನು ತಾವು ESI ಹಾಸ್ಪಿಟಲ್ ಬಗ್ಗೆ ಭಾಳಷ್ಟು ಧ್ವನಿ ಎತ್ತಿದ್ರಿ. ಅಲ್ಲಿಂದ ಇಲ್ಲಿವರೆಗೂ ಕೂಡ ರಾಜಕೀಯವಾಗಿ ತೊಗೊಂಡ್ರೆ ಕೂಡ ಭಾಳಷ್ಟು ಹಿನ್ನಡೆ ಆಗ್ತಾ ಇದೆ. ನಾವು ಗಮನಿಸಿದ ಬಗ್ಗೆ ಕೂಡ ಏನು ಇದ್ರ ಒಂದು ವಿಚಾರ, ತಾವು ಭಾಳಷ್ಟು ನಿರಂತರ ಸೇವೆಲಿದ್ದರೂ ಕೂಡ ಇಲ್ಲಿವರು ಕೂಡ ಒಂದು ಕೊರಗು ಕೂಡ ಇದೆ. ತಾವು ಈಗೇನು ಭಾಷಣ ಮಾಡಿದ್ರೆ ಆ ಕಡೆಯಲ್ಲಿ ಕೂಡ ಅದೊಂದು ಕೊರಗು ಅಡಗಿತ್ತು. ಏನು ಎಲ್ಲಿ ವಿಳಂಬ ಆಗ್ತಾ ಇದೆ ಅಂತ ಸರ್? ವಿಳಂಬಂಬದು ಇದೆ ಸರ್. ಕಾರಣ ಏನಪ್ಪ ಅಂದರೆ ನಮ್ಮ ಕಾರ್ಮಿಕರಲ್ಲಿ ಅವೇರ್ನೆಸ್ ಇಲ್ಲ. ಒಬ್ಬ ಕಾರ್ಮಿಕನ ಸರ್ಕಾರ ಸೌಲಭ್ಯ ಬಿಡಬೇಕಂತ ಅವ್ನು ಮುಂದೆ ಬಂದಾಗ ಎಲ್ಲ ಸೌಲಭ್ಯಗಳು ಪಡ್ಕೊಬೇಕು. ತುಕಾರಾಮ್ ಸರ್ ಕೂಡ ಭಾಳ ಸಹಕಾರ ಕೊಟ್ಟಿದ್ದಾರೆ. ಮೊನ್ನೆಲ್ಲ ಭೂಮಿ ಪೂಜಾಗ ಒಂದು ಇದರಲ್ಲಿ ಅವರು ಡೆಲ್ಲಿ ಮಠದಲ್ಲಿ ಅದನ್ನು ವಿಷಯನ ತೆಗೆದುಕೊಂಡು ಹೋಗಿ ಅಲ್ಲಿ ಕೇಂದ್ರ ಕಾರ್ಮಿಕ ಸಚಿವರನ್ನ ರಿಕ್ವೆಸ್ಟ್ ಮಾಡಿ ಆಮೇಲೆ ರಾಜ್ಯ ಸಚಿವರಾದಂಥ ಶೋಭಾ ಕರಂದ್ಲಾಜೆ ಮೇಡಮ್ ಅವ್ರ ಹತ್ರ ಮಾತಾಡಿ ಆನ್ಲೈನ್ ಮುಖಾಂತರ ಕೂಡ ಭೂಮಿ ಪೂಜಾ ಕಾರ್ಯಕ್ರಮ ಮಾಡಿದ್ದಾರೆ. ಅದು 160 ಕೋಟಿ ಹಾಸ್ಪಿಟ್ಲು ಮುಂಜೂರಾಗಿದೆ. ಬರ್ತಕ್ಕಂಥ ದಿನದಲ್ಲಿ ಕಟ್ಟಡ ನಿರ್ಮಾಣ ಕೂಡ ಆರಂಭ ಆಗ್ತದೆ ಸರ್. ESI ಬಗ್ಗೆ ಬೆಂಗಳೂರುವರೆಗೂ ಕೂಡ ಹೋದ್ರಿ, ಯಾಕೆ ತಮ್ಮ ಒಂದು ಘಟಕದಿಂದ ಎಲ್ಲಿ ಹೋರಾಟ ಮಾಡಲೇ ಇಲ್ಲ, ಎಲ್ಲಿ ಒಂದಿಷ್ಟು ಧರಣಿ ಮಾಡಲಿಲ್ಲ ನೀವು? ESI ನಮಗೆ ಬೇಕೇ ಬೇಕು ಅಂತ ಬರೀ ಈ ಪತ್ರದ ಮೂಲಕ ಮನವಿ ಮೂಲಕ ನೆರವೇರ್ತಾ ಅಂತ? ಸರ್, ನಾನೊಬ್ಬ ಬಡ ಕಾರ್ಮಿಕ ಸರ್. ನಾನು ಇವತ್ತು ಸಂಘಟನೆ ಮಾಡಿನಂದ್ರೆ ಬಡವರಾಗೆ ಹೋಗ್ತಾಯಿದ್ದೀನಿ. ನಾನು ಜಿಂದಾಲ್ ಕಾರ್ಮಿಕ ಕೆಲಸ ಮಾಡ್ತಾಯಿದ್ದೀನಿ. ಎಲ್ಲೋ ಒಂದು ನಾವು ಬೈರಂಗ್ ಹೋಗಿ ಒಂದು ಕಾರ್ಯಕ್ರಮ ಅಲ್ಲಿ ಏನೋ ಒಂದು ಧರಣಿ ಮಾಡ್ಬೇಕಂದ್ರೆ ಅದಕ್ಕಾದಂಥ ಹಣ ಕೂಡಿಕಾಣ ಮಾಡಬೇಕು. ಇವೆಲ್ಲ ಸಮಸ್ಯೆ ಇರೋದರಿಂದ ನಾವು ಆ ರೀತಿ ಧರಣಿ ಮಾಡಿಲ್ಲ ಸರ್. ಆ ಒಂದು ನಮ್ಮ ಭೂಮಿ ಜಿಲ್ಲಾಡಳಿತ ನಮ್ಗೆ 5 ಎಕರೆ 21 ಸೆಂಟ್ಸ್ ಭೂಮಿ ಕೊಟ್ಟಾಗ ನಾನು ನನ್ನ ಹೆಂಡತಿ ಆಮೇಲೆ ನಮ್ಮೆಲ್ಲ ಟೀಮ್ ಕೂತ್ಕೊಂಡು ಸತ್ಯಾಗ್ರಹ ಮಾಡಿದ್ದೀವಿ. ಅದ್ರ ಜೊತೆಗೆ ಕ್ಷೇಮಾಭಿವೃದ್ಧಿ ಕಲ್ಯಾಣ ಯಾತ್ರೆ ಅಂತ ಊರಿಗೆಲ್ಲ ಅವೇರ್ನೆಸ್ ಕೊಟ್ಟಿದ್ದೀವಿ. ಬಟ್ ನಿಜವಾಗಿ ಹೇಳ್ಬೇಕಂದ್ರೆ ಕಾರ್ಮಿಕರು ಇಲ್ಲ, ನಮ್ಮ ಜೊತೆಗೆ ಯಾರು ಅಷ್ಟು ಭಾಗವಹಿಸ್ತಾ ಇಲ್ಲ ಎಂಬುದು ಸತ್ಯನೇ ಸರ್. ಕೆಲವೊಂದು ಗ್ರಾಮಗಳಲ್ಲಿ ಕಟ್ಟಡ ಕಾರ್ಮಿಕರಿಗೆ ಮಾತ್ರ ಸೌಲಭ್ಯ ಇದೆ ಅಂತೇಳಿ ತಿಳ್ಕೊಂಡಿದ್ದಾರೆ. ಪ್ರತಿಯೊಂದು ಗ್ರಾಮಗಳಿಗೆ ಲಾರಿ ಚಾಲಕರಿಗೂ ಇದೆ ಅಂತೇಳಿ ಏನಾದರೂ ಮಾಹಿತಿ ತಿಳಿಸ್ತೀರಾ? ಮಾಡ್ತಾಯಿದ್ದೀವಿ ಸರ್, ಅವರಿಗೆ ಇದೆ. ಇವಾಗ ನಮ್ಮ ಯೋಜನೆಯಲ್ಲಿ ಏನಿದೆ, ಕಟ್ಟಡ ಕಾರ್ಮಿಕರೇ ಬೇರೆ, ಇವರು ಅಸಂಘಟಿತ ಕಾರ್ಮಿಕರಲ್ಲಿ ಬರ್ತಾರೆ. ಇವನ್ ಡ್ರೈವರಿಗೂ ಒಂದು ಕಾರ್ಮಿಕರ ಡಿಪಾರ್ಟ್ಮೆಂಟ್ ಬೇರೆ ಇದೆ, ನಮ್ಮ ಕಟ್ಟಡ ಕಾರ್ಮಿಕರು ಬೇರೆ ಇದೆ, ESI ಬೇರೆ ಡಿಪಾರ್ಟ್ಮೆಂಟ್ ಇದೆ. ಹಾಗಾಗಿ ಆಮೇಲೆ ಅಸಂಘಟಿತ ಕಾರ್ಮಿಕರು ಅಂತೇಳಿ ಟೋಟಲಾಗಿ 45 ಇವಾಗ ಚೌರಿಕರು ಇರ್ಬೋದು, ಆಮೇಲೆ ಕಂಬಾರು, ಆಮೇಲೆ
ಇವರು ಬಟ್ಟೆ ಒಗೆಯರು ಇರ್ಬೋದು, ಇವರಿಗೆಲ್ಲರಿಗೂ ಇದರಲ್ಲಿದೆ ಯೋಜನೆ ಅಡಿಯಲ್ಲಿ. ಬಟ್ ಏನಂದ್ರೆ ಅವ್ರಿಗೆ ಕ್ಲೈಮ್ಸ್ ಇಲ್ಲ ಇವಾಗ ಪ್ರೆಸೆಂಟಾಗಿ. ಮೊನ್ನೆ ಸಂತೋಷ್ ಲಾಡ್ ಸರ್ ಬಂದಾಗ ಏನು ಮಾಡಿದ್ರು ಅಂದರೆ ಅವ್ರು ಎಲ್ಲಾನ ಅಪಘಾತದಿಂದ ಡೆತ್ ಆದರೆ 1 ಲಕ್ಷವರೆಗೆ ಕೊಡುವಂಥ ಯೋಜನೆ ಮಾತ್ರ ತಂದಿದ್ದಾರೆ. ಬರ್ತಕ್ಕಂಥ ದಿನದಲ್ಲಿ ಈ ಕಟ್ಟಡ ಕಾರ್ಮಿಕರು ಯಾವ ರೀತಿ ಒಂದು ಯೋಜನೆ ಮಾಡಿದ್ದಾರೆ, ಒಂದು 7 ಸೌಲಭ್ಯ ಮಾಡಿದ್ದಾರೆ. ಅವರು ಕೂಡ ಮಕ್ಕಳಿಗೆ ಎಜುಕೇಷನ್ ಸ್ಕಾಲರ್ಶಿಪ್ ಕೊಡೋದು ಅಂಥ ಯೋಜನೆ ಕೂಡ ತರುವಂಥ ಒಂದು ನಿಟ್ಟಿನಲ್ಲಿ ಮಾನ್ಯ ಸಂತೋಷ್ ಲಾಡ್ ಸರ್ ಇದ್ದಾರೆ ಸರ್. ಯಾವ ರೀತಿ ನಿರೀಕ್ಷೆ ಮಾಡ್ಬೋದು ಜನ ESI ಹಾಸ್ಪಿಟಲ್ ಬಗ್ಗೆ? ವರದಿ ಬಾವಿಹಳ್ಳಿ ನಂದ್ಯ ನಾಯಕ್, ದೃಷ್ಟಿ ನ್ಯೂಸ್, ಬಂಡ್ರಿ.